ಕಾಂಗ್ರೆಸ್ ಪಾಳೆಯದಲ್ಲಿ ಬೆಳಗ್ಗೆ ಎದ್ರೆ ಸಾಕು ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಜಟಾಪಟಿಗಳು ಆಗ್ತಾನೆ ಇದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಸಾಲು ಸಾಲು ಶಾಸಕರು ಸಚಿವರ ಜೊತೆಗೆ ಸಭೆ ಮಾಡ್ತಿದ್ದಾರೆ. ಇದರ ನಡುವೆ ಡಿಸಿಎಂ ಕೂಡ ಪ್ರತ್ಯೇಕ ಸಭೆ ಮಾಡ್ತೀನಿ ಅಂತಿದ್ರು. ಇದರ ಬೆನ್ನಿಗೆ ಮತ್ತೊಬ್ಬರು ಈಗ ಆಕ್ಟಿವ್ ಆಗಿದ್ದಾರೆ. ಅದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಹೈಕಮಾಂಡ್ ನಾಯಕ ಜೊತೆಗಿದ್ರು ಕೂಡ ಇತ್ತ ಬೆಂಗಳೂರಿನಲ್ಲಿ ದಲಿತ ಸಚಿವರು ಶಾಸಕರ ಜೊತೆ ಗೃಹ ಸಚಿವ ಪರಮೇಶ್ವರ್ ಮೀಟಿಂಗ್ ಮಾಡಲಿದ್ದಾರೆ. ಸಂಜೆ 4 ಗಂಟೆಗೆ ಸದಾಶಿವನಗರದ ಪರಮೇಶ್ವರ್ ಅವರ ಸರ್ಕಾರಿ ನಿವಾಸದಲ್ಲಿ ಈ ಸಭೆ ಆಗುತ್ತಂತೆ. ಎಲ್ಲ ದಲಿತ ಸಚಿವರು ಶಾಸಕರು ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಸಭೆಯಲ್ಲಿ ದಲಿತ ಒಳ ಮೀಸಲಾತಿಯ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಆಲ್ರೆಡಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಾಗಿದೆ. ಆದರೆ ದಲಿತ ಸಿಎಂ ಬಗ್ಗೆಯೂ ಕೂಡ ಚರ್ಚೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ರು ಕೂಡ ಒಳಗೆ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಇದರ ಬೆನ್ನಲ್ಲೇ ದಲಿತ ಸಿಎಂ ಕೂಗು ಎದ್ದಿರುವ ಬೆನ್ನಿಗೆ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಫುಲ್ ಆಕ್ಟಿವ್ ಆಗಿ ಸಭೆ ಮಾಡ್ತಾ ಇರೋದು ಕೂಡ ಅತಿ ದೊಡ್ಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೆಯುವಂತಹ ಈ ಸಭೆ ಬಹಳ ಮಹತ್ವ ಆಗುತ್ತೆ. ಕಾರಣ ಈ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ದಲಿತ ಸಿಎಂ ಕೂಗು ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳೋದಕ್ಕೆ ಸಿಗ್ತಾ ಇತ್ತು. ಬಟ್ ಇದರ ಬೆನ್ನಿಗೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ನಾನು ಕೂಡ ಇದ್ದೀನಿ ರೇಸಲ್ಲಿ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ಈ ರೀತಿ ಸಭೆಗಳನ್ನ ಮಾಡ್ತಿದ್ದಾರಾ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ. ಆ ಮೂಲಕ ಶಾಸಕರು ಸಚಿವರ ವಿಶ್ವಾಸ ಪಡೆದುಕೊಳ್ಳೋದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮುಂದಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ.